ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಮತ್ತೆ 5 ಟಿಪ್ಸ್ ಹೌ ಟು ಸ್ಟಡಿ, ಹೌ ಟು ಬಿಕಮ್ ಅ ಬೆಟರ್ ಸ್ಟೂಡೆಂಟ್ ಅಥವಾ ಎಕ್ಸಾಮ್ ಹೆಂಗೆ ಓದಬೇಕು ಎಕ್ಸಾಮ್ ಬಂದಾಗ ಅಂತ ಹೇಳ್ತೀನಿ. ಸೊ ಫಸ್ಟ್ 6th ಟಿಪ್ ಏನು ಅಂತಂದರೆ, ನಾವು ಯಾವುದೇ ಕಾನ್ಸೆಪ್ಟ್ ಇರಲಿ ಅಥವಾ ಯಾವುದೇ ಒಂದು ಆನ್ಸರ್ ಇದ್ದರೆ ನಾವು ಅದಕ್ಕೆ ರಟ್ಟ ಹೊಡಿಬಾರ್ದು. ಯಾಕೆ ಅಂತಂದರೆ, ಈಗ ಒಂದು ಕಾನ್ಸೆಪ್ಟ್ ಅದ ಅಥವಾ ಒಂದು ಆನ್ಸರ್ ಅಂತ ನಾವು ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದು ಏನದ ಅರ್ಥ ಮಾಡಿಕೊಂಡು ಓದಿದ್ರೆ ಅದು ಭಾಳ ದಿವಸ ತನಕ ನೆನಪಿರ್ತದೆ. ಇಫ್ ನೀವು ರಟ್ಟ ಹೊಡೆದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್ ನೆನಪಿರ್ಬೋದು ಅಥವಾ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಏನು ಮಾಡಬೇಕು, ಅರ್ಥ ಮಾಡ್ಕೋಬೇಕು, ಏನದ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗ್ಕೋತ ಹೋದರೆ ಭಾಳ ಹೆಲ್ಪ್ ಆಗ್ತದೆ. ಓಕೆ, ಸೆವೆಂತ್ ಟಿಪ್ ಏನು ಅಂತಂದರೆ, ನಮ್ಮ ಗೋಲ್ ನಾವು ಫಸ್ಟ್ ಸೆಟ್ ಮಾಡಿಟ್ಕೋಬೇಕು. ಲೈಕ್ ಗೋಲ್ ಅಂತಂದರೆ ನಿಮ್ದು ಅಚೀವ್ಮೆಂಟ್ ಆಗಿರ್ಬೋದು, ಅಥವಾ ಈಗ ಪರ್ಟಿಕ್ಯುಲರ್ ಲೈಕ್ ಒಬ್ರೊಬ್ರದ್ದು ಹೆಂಗಿರ್ತದೆ, ಪರ್ಟಿಕ್ಯುಲರ್ ಆಗಲೇಬೇಕು, ಇಂಜಿನಿಯರ್, ಡಾಕ್ಟರ್, ಸಮೌಟ್ ಆಗಲೇಬೇಕು ಅಂತೇಳಿ ಗೋಲ್ ಇರ್ತದೆ. ನಮ್ದು ಯಾವಾಗಲೂ ಗೋಲ್ ಸೆಟ್ ಇರಬೇಕು. ಇಫ್ ಈಗಿನ ನೋಡಿದ್ರೆ ಹೆಂಗಿರ್ತಂದ್ರೆ, ಪರ್ಟಿಕ್ಯುಲರ್ ಯಾವ ಸ್ಟ್ಯಾಂಡರ್ಡ್ ಅಥವಾ ಯಾವ ಕಾಲೇಜ್ನಾಗ ಓದ್ತಿರ್ತೀವಿ, ಯಾವ ಸ್ಕೂಲ್ನಾಗ ಓದ್ತೀವಿ, ಅದು ಒಂದು ಪಾಸ್ ಆದರೆ ಒಂದು ಗೋಲ್ ಇರ್ತದೆ. ಸೊ ನಾವೇನು ಮಾಡ್ಬೇಕು, ನಮ್ಮ ಗೋಲ್ ಸೆಟ್ ಮಾಡ್ಕೋಬೇಕು. ಇವತ್ತಿಗೆ ಇಷ್ಟು ಟಾಪಿಕ್ ನಾವು ಕಂಪ್ಲೀಟ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಕಂಪ್ಲೀಟ್. ಈಗ ಒಂದು ಮೇಕ್ ಅ ಟೈಮ್ ಟೇಬಲ್ ಮಾಡ್ಕೊಂಡಿದ್ರಿ, ನಮ್ದು ಇಷ್ಟು ಟಾಪಿಕ್ ಕಂಪ್ಲೀಟ್ ಆಗಬೇಕು ಇವತ್ತಿನ ದಿವಸ ಅಂದರೆ ಇವತ್ತಿನ ದಿವಸ ಅಷ್ಟು ಟಾಪಿಕ್ ಕಂಪ್ಲೀಟ್ ಆಗಲೇಬೇಕು. ಸೊ ದಟ್ ಯು ಹ್ಯಾವ್ ಟು ಮೇಕ್ ಅ ಗೋಲ್. ಒಂದು ಗೋಲ್ ಸೆಟ್ ಇತ್ತಂದರೆ ಇದು ಭಾಳ ಈಸಿ ಆಗ್ತದೆ. ಸೊ 7th ಟಿಪ್ ಏನು ಅಂತಂದರೆ, ಸೆಟ್ ಅ ಗೋಲ್. ಏಯ್ತ್ ಟಿಪ್ ಏನದ ಅಂತಂದರೆ, ಯಾವಾಗ ಓದ್ಬೇಕು, ನಾವು ಯಾವ ಟೈಮಿಗೆ ಓದಬೇಕು. ಈಗ ನೋಡ್ರಿ, ಯೂಶ್ವಲಿ ಎಕ್ಸಾಮ್ ನಾಳೆ ಅದ, ಹಿಂದಿನ ಟೈಮಿಗೆ ಹೋದ್ರೆ ನೀವು ಜಸ್ಟ್ ಪಾಸ್ ಆಗ್ಬೋದು ಹೊರತು ನಿಮಗೆ ಗುಡ್ ಮಾರ್ಕ್ಸ್ ಸಿಗೋಲ್ಲ. ಯಾವಾಗ ಓದಬೇಕು, ಅಟ್ಲೀಸ್ಟ್ ಎಕ್ಸಾಮ್ ಟೈಮ್ ಟೇಬಲ್ ಬಂದಾಗರೆ ಯಾವ್ಯಾವ ಡೇಸಿಗೆ ಏನೇನು ಎಕ್ಸಾಮ್ಸ್ ಅವ ಅಟ್ಲೀಸ್ಟ್ ಅದು ಒಂದು ಇತ್ತಂದರೆ ನೀವು ಸಬ್ಜೆಕ್ಟ್ ಓದ್ಬೋದು, ಏನೇನು ಕವರ್ ಮಾಡ್ಬೋದು. ಸ್ಪೆಷಲಿ ಯಾವಾಗ ಓದ್ಬೇಕಂದ್ರೆ ನೆಶಕ್ನಾಗ ಮುಂಜಾನೆ 4 ಗಂಟೆಗೆ ಎದ್ದು ಅಥವಾ 5 ಗಂಟೆಗೆ ಎದ್ದು ಅಂತ ಎಲ್ಲರೂ ಹೇಳ್ತಾರೆ. ನಾಟ್ ದಟ್. ಯಾವಾಗ ನೀವು ಕಂಫರ್ಟ್ ಇರ್ತೀರಿ, ಯಾವಾಗ ಯಾರೂ ಇರೋಂಗಿಲ್ಲ, ಏನು ಡಿಸ್ಟರ್ಬೆನ್ಸ್ ಇರೋಂಗಿಲ್ಲ, ಆವಾಗ ಓದ್ಬೋದು. ಆ್ಯಂಡ್ ಮುಂಜಾನೆ ಓದಬೇಕು ಅಂತೇನೆಲ್ಲ, ಬೆಟರ್ ಮುಂಜಾನೆ ಓದ್ರೆ ಏನಾಗಿರ್ತದೆ ಅಂತ ಯಾಕೆ ಹೇಳ್ತಾರೆ ದೊಡ್ಡವ್ರು ಮುಂಜಾನೆ ಓದಬೇಕು ಅಂದರೆ, ಒಂದು ಶಾಂತ ಇರ್ತದೆ, ಯಾರೂ ಇರೋಂಗಿಲ್ಲ. ಆಮೇಲೆ ಅವಾಗ ನಮ್ಮದು ಮೈಂಡ್ ಆ್ಯಕ್ಟಿವ್ ಇರ್ತದೆ. ಮಾರ್ನಿಂಗ್ ಸನ್ರೈಸ್ ಆಗ್ತಿರ್ತದೆ, ಅವಾಗ ನಮ್ಮ ಮೈಂಡ್ ಆ್ಯಕ್ಟಿವ್ ಇರ್ತದೆ. ಆ್ಯಂಡ್ ಇನ್ಫ್ಯಾಕ್ಟ್ ನೇಚರ್ನಾಗ ಮೆನಿ ಥಿಂಗ್ಸ್ ಮಾಡ್ತಿರ್ತಾರೆ. ಸ್ಪೆಷಲಿ ಯೋಗ ಮಾಡಿರಿ, ಅದು ಮಾಡಿರಿ ಎಲ್ಲ ಅಂತಿರ್ತಾರೆ. ಸೊ ಬೆಟರ್ ಟು ಬಿ ಮುಂಜಾನೆ ಹೋದ್ರೆ ಭಾಳ ಚಲೋ. ಬಟ್ ಇಫ್ ಒಬ್ರೊಬ್ರಿಗೆ ಮುಂಜಾನೆ ಆಗಲ್ಲ, ಸೊ ತಮ್ಮ ಕಂಫರ್ಟ್ನಾಗ ಓದಬೇಕು. ಬಟ್ ಓದೋ ಟೈಮಿಗೆ 100% ಕೊಟ್ಟು ಓದಬೇಕು, ಯಾರೂ ಇರಬಾರ್ದು, ಶಾಂತ ಇರಬೇಕು. ಸೊ ದಟ್ ನಿಮಗೆ ಮುಂದೆ ಭಾಳ ಹೆಲ್ಪ್ ಆಗ್ತದೆ. ಬೆಟರ್ ಎಕ್ಸಸೈಸ್ ಮಾಡಿ ಹೋದ್ರಂತೂ ಇನ್ನೂ ಬೆಸ್ಟ್. ಸೊ ಪ್ರೊಬಬ್ಲಿ ಮುಂಜಾನೆ ಏಳ್ಲಿಕ್ಕೆ ಟ್ರೈ ಮಾಡಿ ಯಾರೂ ಇರೋಂಗಿಲ್ಲ, ಶಾಂತ ಜಾಗಕ್ಕೆ ಬಂದು ದೇವ್ರಿಗೆ ನಮಸ್ಕಾರ ಮಾಡಿ ಎಲ್ಲ ಮಾಡಿ ಶಾಂತ ಜಾಗಕ್ಕೆ ಬಂದು ಓದೋದಂದ್ರೆ 100% ನೀವು ಎಷ್ಟು ಓದಿರ್ತೀರಲ್ಲ, ಎಷ್ಟೇನು ಕಾನ್ಸೆಪ್ಟ್ ಓದ್ಕೊಂಡಿರ್ತೀರದು 100% ನಿಮ್ಮ ಮೈಂಡ್ನಾಗ ಬರ್ದು ಕೊಡ್ತೀನಿ, ಫಿಕ್ಸ್ ಆಗಿಬಿಟ್ಟಿರ್ತೀವಿ. 9th ಟಿಪ್, ಟೈಮ್ ಫಾರ್ ಅ ಪರ್ಟಿಕ್ಯುಲರ್ ಟಾಪಿಕ್. ಈಗ ಒಂದು ಈಸಿ ಟಾಪಿಕ್ ಇತ್ತು, ನೀವು ಜಾಸ್ತಿ ಟೈಮ್ ಕೊಡೋದು ಹತ್ತಲ್ಲ. ಈಗ ಒಂದು ಡಿಫಿಕಲ್ಟ್ ಟಾಪಿಕ್ ಇತ್ತು, ನಿಮಗೆ ಬರೋಂಗಿಲ್ಲ ಅಥವಾ ಇದು ನಮ್ಗೆ ಇನ್ನೂ ಅರ್ಥ ಆಗಿಲ್ಲ ಜಾಸ್ತಿ ಅಂದರೆ, ಮೇಕ್ ಶ್ಯೂರ್ ಯಾವ್ದು ನಿಮಗೆ ಜಲ್ದಿ ಅರ್ಥ ಆಗಿದೆ, ಯಾವ್ದು ಅರ್ಥ ಆಗಿಲ್ಲ ಅದಕ್ಕೆ ಜಾಸ್ತಿ ಪರ್ಟಿಕ್ಯುಲರ್ ಟೈಮ್ ಕೊಟ್ಟು ಓದಿದ್ರೆ ಜಾಸ್ತಿ ಜಲ್ದಿ ಅರ್ಥ ಆಗ್ತದೆ. ಸೊ ಲೈಕ್ ಈಗ 2 ಕಾನ್ಸೆಪ್ಟ್ ಅವ, ಒಂದು ಜಲ್ದಿ ಅರ್ಥನೂ ಆಗ್ಬೋದು, ಒಂದು ಅರ್ಥನೂ ಆಗಲಿಕ್ಕಿಲ್ಲ. ಸೊ ಅದಕ್ಕೆ ನೀವು ಪರ್ಟಿಕ್ಯುಲರ್ ಟೈಮ್ ಎಷ್ಟು ಕೊಡಬೇಕು, ಎಷ್ಟು ಕೊಟ್ಟರೆ, ಎಷ್ಟು ಎಫೆಕ್ಟ್ ಹಾಕಿದ್ರೆ ಅದು ನಿಮ್ಗೆ ಅರ್ಥ ಆಗ್ತದೆ ಅನ್ನೋದು ಭಾಳ ಮ್ಯಾಟರ್ ಆಗ್ತದೆ. ಸೊ ಲಾಸ್ಟ್ ಟಿಪ್, 10th ಟಿಪ್. ಲೈಕ್ ನಾ ಸ್ಟೂಡೆಂಟ್ ಇದ್ದಾಗ, 8th 9th 10th 12th ತನಕ ಐ ಯೂಸ್ ಟು ಡೂ ದಿಸ್. 12th ತನಕ ನಾ ಇದು ಭಾಳ ಮಾಡಿದೆ. ಯಾಕೆ ಡಿಗ್ರಿಗೆ ಮಾಡೀನಿ, ಬಟ್ ನನ್ನ ಕಾಮರ್ಸ್ ಡಿಪಾರ್ಟ್ಮೆಂಟ್ ಆದ್ದರಿಂದ ಪ್ರಾಬ್ಲಮ್ಸ್ ಭಾಳ ಇತ್ತು. ಸೊ ಐ ಕ್ಯಾನ್ ಡೂ ಇಟ್. ಸೊ 12th ತನಕ ಏನು ಮಾಡೀನಿ ಅಂತಂದರೆ, ಈಗ ಒಂದು ಕಾನ್ಸೆಪ್ಟ್ ಭಾಳ ದೊಡ್ಡದ ಕಾನ್ಸೆಪ್ಟ್ ಅಂತಂದರೆ, ಅಥವಾ ಇಟ್ ಇಸ್ ವೆರಿ ಲೆಂದಿ, ರಟ್ಟಾರೆ ಆಗಲ್ಲ, ಅರ್ಥ ಮಾಡ್ಕೊಂಡಾಗೂ ಯು ಕಾಂಟ್. ಅವಾಗ ಏನು ಮಾಡೀನಿ, ನಿಮ್ಮ ಮದರ್ ಟಂಗ್ನಾಗ ಅದು ಟ್ರಾನ್ಸ್ಲೇಟ್ ಮಾಡಿರಿ. ಇಫ್ ಇಟ್ ಈಸ್ ಇನ್ ಇಂಗ್ಲೀಷ್ನಾಗಿತ್ತು ಅಂದರೆ ನಿಮ್ಮ ಮದರ್ ಟಂಗ್ ಟ್ರಾನ್ಸ್ಲೇಟ್ ಮಾಡಿ ಅರ್ಥ ಮಾಡ್ಕೊಂಡಾಗ ಏನಾಗ್ತದೆ, ಈಸಿಲಿ ಅರ್ಥ ಆಗ್ತದೆ. ಅಥವಾ ನಿಮ್ಮದು
ಡೈಲಿ ಏನು ಮಾತಾಡ್ತೀರಿ ಅಥವಾ ಡೈಲಿ ಏನು ಲ್ಯಾಂಗ್ವೇಜ್ ಯೂಸ್ ಮಾಡ್ತೀರಿ ಅದ್ರೊಳಗೆ ನೀವು ಅರ್ಥ ಮಾಡ್ಕೊಂಡೆ ಅಂದ್ರೆ ಜಲ್ದಿ ಯೂಸ್ ಆಗ್ತದೆ. ಅದು ನೀವು ಎಕ್ಸಾಮ್ ಟೈಮಿಗೆ ಟ್ರಾನ್ಸ್ಲೇಟ್ ಮಾಡಿನೂ ಬರಿಬೋದು. ಸೊ ದಟ್ ಭಾಳ ಹೆಲ್ಪ್ ಆಗ್ಬೋದು ಅಂತ ಹೇಳಿ. ಸೊ ಇಷ್ಟು 10 ಟಿಪ್ಸ್ ಪಾರ್ಟ್ 1ದಾಗ ಆದಮೇಲೆ ಪಾರ್ಟ್ 2ನಾಗ ಹೇಳಿದ್ದು. ಹೋಪ್ ಸೊ ದಟ್ ಎಲ್ಲರಿಗೂ ಯೂಸ್ ಆಗ್ಯದ. ಪ್ಲೀಸ್ ಕಮೆಂಟ್ ಮಾಡಿರಿ ಏನು ಯೂಸ್ ಆಯಿತು, ಹೌ ನಿಮ್ಮ ಲೈಫ್ನಾಗ ನೀವು ಅದು ಉಪಯೋಗಿಸ್ಕೊಂಡಿರಂತ. ಸೊ ಥ್ಯಾಂಕ್ ಯು, ಲವ್ ಯು, ಬಾಯ್.